ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, 10 ದಿನಗಳಿಂದ ಬಹಳಷ್ಟು ಕುತೂಹಲ, ಬಹಳಷ್ಟು ಚರ್ಚೆ ಆಗ್ತಾ ಇದ್ದಂತ ವಿಚಾರ, ಕೊನೆಗೂ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವೀರೇಶ್. ಪ್ರಭು, ಕಳೆದ ವಾರದಿಂದನೂ ಸಹ ಸಾಕಷ್ಟು ಕಗ್ಗಂಟಾಗಿದ್ದಂತ ಖಾತೆ ಹಂಚಿಕೆ ಇವತ್ತು ಫೈನಲ್ ಆಗಿರುವಂತದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ನೂತನ ಸಚಿವರುಗಳಿಗೆ ಖಾತೆಯನ್ನ ಹಂಚಿಕೆಯನ್ನ ಮಾಡಿ ರಾಜಭವನಕ್ಕೆ ಈಗಾಗಲೇ ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ರು. ರಾಜಭವನದಿಂದನೂ ಸಹ ಈಗಾಗಲೇ ಸಚಿವರಿಗೆ ಹಂಚಿಕೆ ಮಾಡಲಾಗಿರ್ತಕ್ಕಂಥ ಖಾತೆಯ ಪಟ್ಟಿಗೆ ಈಗಾಗಲೇ ಮುದ್ರೆ ಬಿದ್ದಿರುವಂತದ್ದು. ವಿಶೇಷವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅವರ ಸಂಪುಟದಲ್ಲಿ 2ನೇ ಹಂತದಲ್ಲಿ 19 ಸಚಿವರುಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದರ ಜೊತೆಗೂ ಸಹ ಈಗ 2 ಸಚಿವರುಗಳ ಹೆಚ್ಚುವರಿಯಾಗಿ ಅವರ ಖಾತೆಗಳನ್ನ ಬದಲಾವಣೆ ಮಾಡಿ 21 ಸಚಿವರುಗಳಿಗೆ ಖಾತೆಯನ್ನ ಹಂಚಿಕೆ ಮಾಡಿರುವಂತದ್ದು. ವಿಶೇಷವಾಗಿ ಈ ಹಿಂದೆ ಅದೇ ಖಾತೆಗಳನ್ನ ನಿಭಾಯಿಸುತ್ತಿದ್ದಂತಹ ಸಂತೋಷ್ ಲಾಡ್ ಆಗಿರ್ಬೋದು, ಮಧು ಬಂಗಾರಪ್ಪ ಆಗಿರ್ಬೋದು, ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಅವರಿಗೆ ವಸತಿ ಖಾತೆ ಮತ್ತು ಶಿವರಾಜ್ ತಂಗಡಿಗೆ ಇವರಿಗೆ ಈ ಹಿಂದೆ ಅವರು ಏನು ನಿರ್ವಹಿಸ್ತಾ ಇದ್ರು ಅದೇ ಖಾತೆಗಳನ್ನ ನೀಡಿರುವಂತದ್ದು. ಈಗ ಹೊಸದಾಗಿ ಆಗಿರ್ತಕ್ಕಂಥ ಖಾತೆ ಹಂಚಿಕೆ ವಿಚಾರದಲ್ಲಿ ಕೆ.ಎಚ್. ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಚಲುವರಾಯಸ್ವಾಮಿ ಮತ್ತು ಯುಟಿ ಖಾದರ್ ಅವರಿಗೆ ಖಾತೆಗಳನ್ನ ಅದಲು ಬದಲು ಮಾಡಿರುವಂತದ್ದು. ಹೀಗಾಗಿ ಸಾಕಷ್ಟು ಕಗ್ಗಂಟಾಗಿದ್ದಂತ ಖಾತೆ ಹಂಚಿಕೆಯನ್ನ ಇದೀಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಂಚಿಕೆಯನ್ನ ಮಾಡಿದ್ದಾರೆ. ಆದ್ರೆ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಖಾತೆಯನ್ನು ಕೊಟ್ಟಿರುವಂತದ್ದು ಸಾಕಷ್ಟು ಒಂದ್ ಕಡೆ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವಂತದ್ದು ಮತ್ತು ರಾಮಲಿಂಗಾರೆಡ್ಡಿ ಅವರು ಇವತ್ತಿನ ಸಭೆಯಲ್ಲಿ ಭಾಗವಹಿಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯನ್ನು ನೀಡಿದಂತ ಸಂದರ್ಭದಲ್ಲೂ ಸಹ ನನಗೆ ಆ ಖಾತೆ ಬೇಡ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವೇಳೆಯಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಖಾತೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇದೀಗ ಅವರಿಗೆ ಅರಣ್ಯ ಖಾತೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಆ ಖಾತೆಯನ್ನು ವಹಿಸ್ಕೊತಾರೋ ಇಲ್ವೋ, ಮತ್ತೆ ಮುನಿಸನ್ನ ಮುಂದುವರಿಸ್ತಾರ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಇದನ್ನು ಹೊರತುಪಡಿಸಿದ್ರೆ ಬಹುತೇಕವಾಗಿ ಈ ಅಧಿವೇಶನ ಆರಂಭಕ್ಕೂ ಮುಂಚಿತವಾಗಿನೇ ಮಹಿಳಾ ಸಚಿವೆಯರನ್ನ ನೇಮಕ ಮಾಡ್ತಾರೆ, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಾಕಷ್ಟು ದಟ್ಟವಾಗಿತ್ತು. ಆದ್ರೆ ನಾಳೆ ಅಧಿವೇಶನ ಆರಂಭವಾಗ್ತಾ ಇರುವಂತದ್ದು. ಹೀಗಾಗಿ ಮೊದಲ ಬಾರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿಯಾಗಿ ಅಧಿವೇಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಆ ಅಧಿವೇಶನದಲ್ಲಿ ಮಹಿಳಾ ಮಂತ್ರಿ ಇಲ್ಲದೇನೆ ಈ ಬಾರಿಯ ಅಧಿವೇಶನ ನಡೀತಾ ಇರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಪ್ರಭು, ವೀರೇಶ್, ಈಗ ಒಂದು ವಿಚಾರ, ಯಾಕಂತಂದ್ರೆ ಇಷ್ಟು ದಿನಗಳಿಂದ ಇದ್ದಂತಹ ಈ ಗೊಂದಲ ಅಥವಾ ಈ ಖಾತೆ ಕಗ್ಗಂಟು ಇದೆಲ್ಲವೂ ಕೂಡ ಈಗೇನೀಗ ಹಂಚಿಕೆ ಆದ್ಮೇಲೆ ಇಲ್ಲಿಗೆ ಫುಲ್ ಸ್ಟಾಪ್ ಬಿತ್ತು ಅಂತ ಅನ್ಕೊಳ್ಬೋದಾ, ಹೇಗೆ? ಖಂಡಿತವಾಗಿಯೂ ಪ್ರಭು, ಈಗಾಗಲೇ ಎಲ್ಲ ಸಚಿವರುಗಳ ಗಮನಕ್ಕೂ ಸಹ ತಂದು ಖಾತೆಯನ್ನ ಹಂಚಿಕೆ ಮಾಡಿರುವಂತದ್ದು ಸಿಎಂ ಅವರ ಜಾಣ ನಡೆ ಅಂತ ಹೇಳ್ಬೋದು. ಇದನ್ನ ಹೊರತುಪಡಿಸಿದ್ರೆ 2-3 ಸಚಿವರುಗಳ ಖಾತೆಯ ವಿಚಾರದಲ್ಲಿ ಅವರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ ಸಿಎಂ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೂ ಸಹ ರಾಮಲಿಂಗಾರೆಡ್ಡಿ ಅವರ ತೀರ್ಮಾನ ಏನಾಗಿದೆ ಅಂತ ಹೇಳಿ ಗೊತ್ತಾಗಬೇಕಾಗಿರುವಂತದ್ದು. ಇನ್ನೊಂದ್ ಕಡೆ ಶಿವಲಿಂಗೇಗೌಡರಿಗೆ ಅಬಕಾರಿ ಖಾತೆಯನ್ನ ಕೊಟ್ಟಿರುವಂತದ್ದು. ಅವರು ಸಹ ಒಪ್ಪಿಗೆಯನ್ನ ಸೂಚಿಸಿದ್ರು ಸಹ ಆ ಇಲಾಖೆಯ ವಿಚಾರಕ್ಕೆ ಸಂಬಂಧಿಸಿದ ಯಾವ ರೀತಿಯಾದಂತ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಸಿಎಂ ಬಳಿನೂ ಸಹ ಸಾಕಷ್ಟು ಇನ್ನು ಖಾತೆಗಳನ್ನ ಉಳಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಮತ್ತು ಮಹಿಳಾ ಖಾತೆಯೂ ಸಹ ಬಾಕಿ ಇರೋ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಅಧಿವೇಶನ ಮುಗಿದ ಬಳಿಕ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಮತ್ತೊಂದು ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಆ ಸಂದರ್ಭದಲ್ಲಿ ಏನಾದ್ರೂ ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರುಗಳನ್ನ ಅದಲು ಬದಲು ಮಾಡ್ತಾರಾ ಅನ್ನೋದು ಸಹ ಒಂದ್ ಕಡೆ ಪ್ರಶ್ನೆ ಆಗಿರುವಂತದ್ದು. ಪ್ರಭು, ವೀರೇಶ್, ಈಗ ಈ ಖಾತೆ ಹಂಚಿಕೆ ವಿಚಾರದಲ್ಲಿ ಯಾರ್ಯಾರಿಗೆ ಬಂಪರ್ ಅಂತ ಹೇಳ್ಬೋದು? ಪ್ರಭು, ವಿಶೇಷವಾಗಿ ಮುನಿಯಪ್ಪ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುನಿಯಪ್ಪ ಅವರು ಆಹಾರ ಮತ್ತು ನಾಗರಿಕ ಇಲಾಖೆ ಖಾತೆಯನ್ನು ವಹಿಸಿಕೊಂಡಂತ ಸಂದರ್ಭದಲ್ಲೂ ಸಹ ಅವ್ರಿಗೂ ಆ ಖಾತೆಯ ಮೇಲೆ ಅಷ್ಟೊಂದು ಹಿಡಿತ ಬರದೇ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಮುನಿಯಪ್ಪ ಅವರು ನನಗೆ ಈ ಖಾತೆ ಬೇಡ, ಬೇರೆ ಖಾತೆಯನ್ನು ಕೊಡಿ ಅಂತ ಹೇಳಿ ಮೊದಲಿಂದನೂ ಸಹ ಪಟ್ಟನ್ನ ಹಿಡಿದುಕೊಂಡು ಕೂತಿದ್ರು. ಆದ್ರೆ ಇದೀಗ ಅವರು ಹಿಡಿದ ಪಟ್ಟಿನ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂತದ್ದು. ಮುನಿಯಪ್ಪ ಅವರು ಈ ಹಿಂದೆನೆ DCM ಆಗ್ಬೇಕು ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಪಟ್ಟನ್ನ ಹಿಡಿದುಕೊಂಡು ಕೂತಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅವರಿಗೆ ನಿಮಗೆ ಪಕ್ಷ ಸೂಕ್ತವಾದಂತಹ ಸ್ಥಾನಮಾನಗಳನ್ನ ಕೊಡುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇದೀಗ ಮುನಿಯಪ್ಪ ಅವರಿಗೆ ಅವರು ಹಿಡಿದಂತೆನೆ ಏನು ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಸಿಕ್ಕಿರುವಂತದ್ದು. ಇನ್ನುಳಿದಂತೆ ಯುಟಿ ಖಾದರ್ ಅವರಿಗೆ ಈ ಬಾರಿ ಬಂಪರ್ ಆಗಿರುವಂತದ್ದು. ಯಾಕಂತಂದ್ರೆ ಅವ್ರಿಗೆ ಆರೋಗ್ಯ ಖಾತೆಯನ್ನು ಕೊಡಲಾಗಿತ್ತು. ಅದರ ಜೊತೆಗೆ ಇದೀಗ ಅಲ್ಪಸಂಖ್ಯಾತರ ಮತ್ತು ಹಜ್ ಖಾತೆಯನ್ನು ಕೊಟ್ಟಿರುವಂತದ್ದು ಯುಟಿ ಖಾದರ್ ಅವರಿಗೆ ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ಯುಟಿ ಖಾದರ್ ಅವರ ಹಿರಿತನ ಮತ್ತು ಮಂಗಳೂರು ಭಾಗವನ್ನ ವಿಶೇಷವಾಗಿ ಗುರುತಿಸಿ ಆ ಖಾತೆಯನ್ನು ಅವರಿಗೆ ಹೆಚ್ಚುವರಿಯಾಗಿ ಕೊಟ್ಟಿರುವಂತದ್ದು. ಜಮೀರ್ ಅಹಮದ್ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಒಂದಿಷ್ಟು ಮಟ್ಟಿಗೆ ಕಡಿಮೆ ಸ್ಥಾನಮಾನಗಳು ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಅವರ ಬಳಿ ಇದ್ದಂತ ಖಾತೆಯನ್ನ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರ ಖಾತೆಯನ್ನ ಜಮೀರ್ ಅಹಮದ್ಗೆ ಕೊಡ್ಲೇಬಾರದು ಅನ್ನೋ ಒಂದು ಪಟ್ಟನ್ನ ಮಾಜಿ ಸಿಎಂ ಆಗಿರತಕ್ಕಂಥ ಸಿದ್ದರಾಮಯ್ಯನವರು ಹಿಡಿದುಕೊಂಡು ಕೂತಿದ್ರು. ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸಲಹೆಯನ್ನ ಪಡೆದುಕೊಂಡು ಆ ಖಾತೆಯನ್ನ ಇದೀಗ ಜಮೀರ್ ಅಹಮದ್ ಅವರ ಬಳಿಯಿಂದ ಪಡೆದುಕೊಂಡು ಆ ಖಾತೆಯನ್ನ ಇದೀಗ ಯುಟಿ ಖಾದರ್ ಅವರಿಗೆ ಕೊಡಲಾಗಿರುವಂತದ್ದು. ಹೀಗಾಗಿ ಯುಟಿ ಖಾದರ್ ಅವ್ರಿಗೂ ಸಹ ಬಂಪರ್ ಆಗಿರುವಂತದ್ದು. ಪ್ರಭು,
ಇನ್ನು ಉಳಿದಿರುವಂಥ ಒಂದು ಖಾತೆ ಏನಿದೆ ಆಲ್ಮೋಸ್ಟ್ ಅದು ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರ ಆಗಿದೆ. ಬಟ್ ಅದರಲ್ಲೂ ಕೂಡ ಪೈಪೋಟಿ ಇರುವಂಥ ಕಾರಣಕ್ಕಾಗಿ ಯಾರಿಗೆ ಮಣೆ ಹಾಕ್ಬೋದು ಆ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಹೇಗೆ ವೀರೇಶ್? ಖಂಡಿತವಾಗಿಯೂ ಪ್ರಭು, ಮಹಿಳಾ ಶಾಸಕಿಯರು ಸಹ ಸಚಿವರಾಗ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡವನ್ನ ಹಾಕೋದ್ರ ಜೊತೆಗೂ ಸಹ ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೆಲವು ಹೆಸರುಗಳ ವಿಚಾರದಲ್ಲಿ ಸಾಕಷ್ಟು ಪಟ್ಟಣ ಹಿಡಿದುಕೊಂಡು ಕೂತಿರುವಂತದ್ದು. ಒಂದ್ ಕಡೆ ಉಮಾಶ್ರೀ ಹೆಸರವರು ಸಹ ಈಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಆ ಖಾತೆ ಸಿಗುತ್ತೆ ಅನ್ನೋ ಒಂದು ಚರ್ಚೆಯೂ ಸಹ ಸಾಕಷ್ಟು ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಬಹುತೇಕವಾಗಿ ಈ ಅಧಿವೇಶನದಲ್ಲಿ ಮಹಿಳಾ ಸಚಿವರು ಯಾರು ಇರಲ್ಲ. ಆದ್ರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಹುತೇಕವಾಗಿ ಮಹಿಳಾ ಸಚಿವರಿಗೆ ಪ್ರಮಾಣ ವಚನವನ್ನ ನೀಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಆ ಖಾತೆಯನ್ನು ಸಹ ಇನ್ನೂವರೆಗೂ ಹಂಚಿಕೆ ಬಾಕಿ ಉಳಿದಿರುವಂತದ್ದು. 6 ಶಾಸಕಿಯರು ಸಾಕಷ್ಟು ಮಹಿಳಾ ಕೋಟಾದಡಿಯಲ್ಲಿ ಸಚಿವ ಸ್ಥಾನಕ್ಕೆ ಪೈಪೋಟಿಯನ್ನ ಮಾಡ್ತಾ ಇದ್ರೂ ಸಹ ಆ ಖಾತೆಯನ್ನ ಇನ್ನೂ ಹಂಚಿಕೆ ಆಗದೆ ಇರುವಂತದ್ದು ಸಹ ಒಂದ್ ಕಡೆ ಸಾಕಷ್ಟು ಕುತೂಹಲ ಮತ್ತು ಇನ್ನೊಂದ್ ಕಡೆ ವಿವಾದಕ್ಕೆ ಕಾರಣವಾಗ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ಇಷ್ಟು ದಿನಗಳಿಂದ ಇದ್ದಂತಹ ಗೊಂದಲ ಅಥವಾ ಕ್ಯೂರಿಯಾಸಿಟಿ ಯಾಕೆ ಅಂತ ಅಂದ್ರೆ ಈ ಎರಡನೇ ಲಿಸ್ಟ್ ನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈಗೇನು ಮೊದಲನೇ ಲಿಸ್ಟ್ ನಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಸಾಕಷ್ಟು ಮಂದಿ ನೂತನ ಸಚಿವರಾಗಿ ಪದಗ್ರಹಣ ಆಯಿತು. ಅದಾದ ನಂತರದಲ್ಲಿ ಎರಡನೇ ಲಿಸ್ಟ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿತ್ತು. ಬಿಕಾಸ್ ಇದ್ದಂತಹ 20 ಸ್ಥಾನಗಳಿಗೆ ಸುಮಾರು 50ಕ್ಕೂ ಹೆಚ್ಚು ಮಂದಿ ಸಚಿವಾಕಾಂಕ್ಷಿಗಳು ಲಾಭಿ ಮಾಡ್ತಾ ಇದ್ರು. ಆಗ ಎರಡನೇ ಪಟ್ಟಿ ರಿಲೀಸ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಚ್ಚರಿಯ ಒಂದಷ್ಟು ಬೆಳವಣಿಗೆಗಳಾಯ್ತು. ಅದನ್ನು ಕೂಡ ನಾವು ಗಮನಿಸಿದ್ವಿ. ಹಾಗೂ ಈಗ ಲಿಸ್ಟ್ ಅನ್ನ ಫೈನಲೈಸ್ ಮಾಡಿದಾಯ್ತು, ನೂತನ ಸಚಿವರು ಪದಗ್ರಹಣ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಯ್ತು. ಅದಾದ ನಂತರದಲ್ಲಿ ಖಾತೆ ವಿಚಾರ ಬಂದಾಗ ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನುವಂತ ಟೆನ್ಷನ್ ಇದೆಯಲ್ಲ, ಅದು ಕಳೆದ 10 ದಿನಗಳಿಂದಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸ ಆಗ್ತಾ ಇತ್ತು. ಅದರಲ್ಲಿ ಒಂದಷ್ಟು ಮಂದಿ, ನಾ ಹೇಳ್ತಾ ಇದ್ದಲ್ಲ, ಕೆಲವ್ರಿಗಂತೂ ಅಬ್ಜೆಕ್ಷನ್ ಇಲ್ಲ. ತಮಗೆ ಸಚಿವ ಸ್ಥಾನ ಸಿಕ್ಕಿರೋದು ಒಂದ್ ಕಡೆ ಖುಷಿ, ಅದ್ರ ಜೊತೆಗೆ ಯಾವುದೇ ಇಲಾಖೆ ಜವಾಬ್ದಾರಿ ಕೊಟ್ಟರು ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ, ನಮಗೇನು ಇಂಥದ್ದೇ ಬೇಕು ಅಂಥದ್ದೇ ಬೇಕಂತ ಏನಿಲ್ಲ ಅಂತೇಳಿ ಒಂದಷ್ಟು ಮಂದಿ. ಬಟ್ ಇನ್ನೂ ಒಂದಷ್ಟು ಮಂದಿ ಇದ್ರಲ್ಲ, ಅವರಿಗೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಖಾತೆ ಕೊಡಿ, ಅದು ಕೊಟ್ರೆ ಮಾತ್ರ ನಾವು ನಿಭಾಯಿಸ್ತೀವಿ ಅನ್ನುವಂಥ ಲೆಕ್ಕಾಚಾರ ಆಯಿತು. ಹಾಗಾಗಿ ಇಲ್ಲಿ ಒಂದು ರೀತಿಯಾದಂಥ ಜಾಣ ನಡೆಯನ್ನ ಅನುಸರಿಸಿದ್ದಾರೆ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು. ಅದರ ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಯಾವ ಇಲಾಖೆ ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ರು 4-5 ಮಂದಿ ಸಚಿವರಿಗೆ ಅದೇ ಖಾತೆಯನ್ನ ಮುಂದುವರಿಸುವಂತ ಕೆಲಸ ಆಗಿದೆ. ಅದನ್ನ ಹೊರತುಪಡಿಸಿದ್ರೆ ಇನ್ನೊಂದಷ್ಟು ಚೇಂಜಸ್ ಆಗಿರೋದು. ಬಿಕಾಸ್ ಈಗ ರಾಮಲಿಂಗಾರೆಡ್ಡಿ ಅವರ ವಿಚಾರ, ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಖಾತೆ ಹಂಚಿಕೆ ವಿಚಾರವಾಗಿನೇ ಸಾಕಷ್ಟು ಅವರಿಗೆ ಅಸಮಾಧಾನ ಇರೋದು. ಅದರಲ್ಲೂ ಕೂಡ ಹಿರಿಯ ಸಚಿವರ ಜೊತೆಗೆ ಅಥವಾ ಹಿರಿಯ ಶಾಸಕರೊಟ್ಟಿಗೆ ಇವತ್ತೇನು ಸಭೆ ಇದೆ, ಆ ಸಭೆ ಕೂಡ ಅವ್ರು ಬಂದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಈ ಖಾತೆ ಹಂಚಿಕೆ ಮಾಡಿದಾರಲ್ಲ, ಅವ್ರಿಗೆ ಕೊಟ್ಟಿರುವಂತ ಇಲಾಖೆ ಅವ್ರಿಗೆ ತೃಪ್ತಿ ತರುತ್ತಾ ಅಥವಾ ಇಲ್ಲ ಮುನಿಸನ್ನ ಮತ್ತೆ ಮುಂದುವರಿಸ್ತಾರಾ, ಈ ತರದ ಒಂದು ಪ್ರಶ್ನೆ ಇದೆ. ಇನ್ನು ಅದರಲ್ಲಿ ಬಹಳ ಸ್ಪೆಷಲ್ ಆಗಿ KH ಮುನಿಯಪ್ಪ ಅವರ ವಿಚಾರ. ಯಾಕೆಂತಂದ್ರೆ KH ಮುನಿಯಪ್ಪ ಅವರು ನನಗೆ ಸಮಾಜ ಕಲ್ಯಾಣ ಇಲಾಖೆನೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಭಿ ಮಾಡಿದ್ರು. ಜೊತೆಗೆ ಮುಖ್ಯಮಂತ್ರಿಗಳ ಬಳಿ ಕೂಡ ತೆರಳಿ ಅವರು ಮಾತನಾಡಿದ್ರು. ಸೊ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು, ಬಿಕಾಸ್ ಈ ಖಾತೆ ಹಂಚಿಕೆಯ ವಿಚಾರ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಟೆನ್ಷನ್ ತಂದಿಟ್ಟಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಅದರಲ್ಲಿ ಯಾಕೆ ಅಂತಂದ್ರೆ ಒಂದಷ್ಟು ಮಂದಿಗೆ ಈಗ ಆಲ್ರೆಡಿ ಹಿರಿಯರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಇದೆ, ಬೇಸರ ಇದೆ. ನಮಗೆ ಯಾಕೆ ಈ ಬಾರಿ ಸಚಿವ ಸ್ಥಾನ ಮಿಸ್ ಆಯಿತು ಅಂತೇಳಿ. ಸೊ ಒಂದಷ್ಟು ಮಂದಿ ತಮಗಿರುವಂಥ ನೋವು ಅಥವಾ ತಮ್ಗೆ ಆಗ್ತಾ ಇರುವಂಥ ಬೇಸರವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಈಗ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಈಗ ರಾಮಲಿಂಗಾರೆಡ್ಡಿ ಅವರ ನಡೆ ಏನಾಗಿರುತ್ತೆ, ಅರಣ್ಯ ಇಲಾಖೆ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅವರಿಗೆ ಖಾತೆ ಹಂಚಿಕೆ ವಿಚಾರವಾಗಿಯೇ ಸಾಕಷ್ಟು ಅಸಮಾಧಾನ ಇದ್ದಿದ್ದು. ಅದರಲ್ಲಿ ಈಗ ಈ ಅರಣ್ಯ ಇಲಾಖೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಅವ್ರು ಒಪ್ಕೊಳ್ತಾರೆ ಅಥವಾ ಮೊದಲನೇ ಬಾರಿಗೇನೆ ಆ ಬೆಳವಣಿಗೆ ನಿರೀಕ್ಷೆ ಮಾಡಿರಲಿಲ್ಲ. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ರಲ್ಲ, ಆ ಸಂದರ್ಭದಿಂದ ಹಿಡಿದು ಸೊ ಇಲ್ಲಿವರೆಗೂ ಆಗಿರುವಂತಹ ಈ ಎಲ್ಲ ಮಾತುಕತೆಗಳು ಅಳೆದು ತೂಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿ ಒಂದು ರೀತಿ ಪಟ್ಟಿ ಫೈನಲ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟ್ವಿಸ್ಟ್ಗಳಿತ್ತು. ಅದಾದ ನಂತರದಲ್ಲಿ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗಿ ಕೊನೆಗೂ ಖಾತೆಗಳನ್ನ ಹಂಚಿಕೆ ಮಾಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಈಗ ಆಲ್ಮೋಸ್ಟ್ ಎಲ್ಲ ನೂತನ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆಯನ್ನ ಯಾರಿಗೂ ಕೂಡ ಹಂಚಿಕೆ ಮಾಡಿಲ್ಲ. ತಮ್ಮ ಬಳಿನೇ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮಹಿಳಾ ಖಾತೆಯನ್ನ ತಮ್ಮ ಬಳಿಯೇ ಉಳಿಸಿಕೊಂಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಯಾರಿಗೂ ಹಂಚಿಕೆ ಮಾಡಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯನ್ನ.
ಇನ್ನು ಕೂಡ ಮಹಿಳಾ ಸಚಿವರು ಯಾರು ಅನ್ನೋದು ಡಿಸೈಡ್ ಆಗಿಲ್ಲ. ಹೀಗಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳಾ ಸಚಿವರಿಲ್ಲದೆ ಅಧಿವೇಶನ ನಡೆಯಲಿದೆ. ಫಾರ್ ದ ಫಸ್ಟ್ ಟೈಮ್ ಆಗ್ತಾ ಇರೋದು ಇದು. ಯಾರಿಗೂ ಕೂಡ ಆ ಖಾತೆಯ ಜವಾಬ್ದಾರಿಯನ್ನ ನೀಡಿಲ್ಲ. ಬಿಕಾಸ್ ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಯಾರಿಗೂ ಹಂಚಿಕೆ ಮಾಡದೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಯನ್ನ ತಮ್ಮ ಬಳಿನೇ ಉಳಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳಾ ಸಚಿವರಿಲ್ಲದೆ ನಡೀತಾ ಇರುವಂತಹ ಅಧಿವೇಶನ ಇದು, ಗಮನಿಸಬೇಕಾಗಿರುವಂತಹ ವಿಚಾರ.